ಕಣ್ಣಿ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿದಾಗ ಮಾತ್ರ ಸಮಾಜದಲ್ಲಿ ಒಂದು ಸುಧಾರಣೆ ಮತ್ತು ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಕ್ಕಂಥದ್ದು ಕೂಡ ಇವತ್ತು ಪ್ರತಿಯೊಬ್ಬರಿಗೆ ವಿಚಾರ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇಂಥ ಕಾರ್ಯಕ್ರಮ ಇವತ್ತು ಕೋಟೆ ಅನ್ನುವಂಥ ಹಮ್ಮಿಕೊಂಡಿದ್ದು ನಾನು ಇವತ್ತೇನೋ ಪೌರ ಕಾರ್ಮಿಕರಿಗೆ ಟೋಪಿ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮ ಅವರ ಆಫೀಸಿನಲ್ಲಿ ಕುಂತಿರುವಾಗ ನಾನು ಒಂದೆರಡು ನಿಮಿಷ ಅವರು ನನಗೆ ಎಲ್ಲ ವಿಷಯಗಳು ಇವತ್ತು ನಿಮಗೆ ಬಿಸಿಲಿನ ಹಾಗೆ ಆಗಬಾರ್ದು, ಬಿಸಿಲಿನ ತಾಪ ನಿಮಗೆ ಕೊಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಅವರು ನಿಮಗೆ ಪ್ರತಿಯೊಬ್ಬರಿಗೂ ಟೋಪಿ ಇರ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅಂಥದ್ದೇ ಇವತ್ತು ಪ್ರತಿಯೊಂದು ಸಮಾಜದಲ್ಲೂ ಕೂಡ ಅವರು ತಾವು ಸೇವೆ ಮಾಡ್ತಕ್ಕಂಥ ಕೆಲಸ ಕೋಟೆ ಅನ್ನುವಂಥವ್ರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಇವತ್ತು ಮಕ್ಕಳಿಗೆ ಪಾಠ್ಯ ಪುಸ್ತಕ ಕೊಡ್ತಕ್ಕಂಥದ್ದು, ವೃದ್ಧರಿಗೆ ಕೋಲು ಕೊಡ್ತಕ್ಕಂಥದ್ದು ಮತ್ತು ಇನ್ನಿತರಿಗೆ ಎಲ್ಲ ಸೌಕರ್ಯಗಳು ಏನು ಒದಗಿಸಬೇಕು ಬಡ ಜನರಿಗೆ, ಅವರಿಗೆ ಒಂದು ಆಸರದಂಥ ಜನರಿಗೆ ಆಸರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರಲ್ಲ, ಆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಕಾಲ ಆಯುಷ್ಯ ಮತ್ತು ಮುಂದಿನ ಮೈಲು ಗಲ್ಲಿನವರೆಗೂ ಮುಟ್ಟುವರೆಗೂ ಅವರಿಗೆ ದೇವರ ಆಶೀರ್ವಾದ ಕೊಡ್ರಂತೇಳಿ ನಾವು ಪ್ರಾರ್ಥಿಸ್ತಾ ಇಂಥ ಒಂದು ಕಾರ್ಯಕ್ರಮ ಇವತ್ತು ಮಾನವ ನಗರದಲ್ಲಿ ಮಾಡಿ ನನ್ನನ್ನು ಮತ್ತು ನನ್ನ ಸಹೋದ್ಯೋಗಿಗಳನ್ನು ಕರೆದು ಇವತ್ತು ಏನಪ್ಪ ಅಂದರೆ ಪೌರ ಕಾರ್ಮಿಕರಿಗೆ ಕೆಟ್ಟು ಬಿಸಿಲಿನಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ಜನರು ಅವರು ಯಾರಿಗೂ ಕೆಲಸ ಮಾಡದಂಥ ಕೆಲಸ ಇವತ್ತು ಮಾನವಿ ಇವತ್ತು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ಪೌರ ಕಾರ್ಮಿಕರು ಮಾಡ್ತಾರೆ. ಅವರಿಗೆ ನಾವು ಎಷ್ಟು ಸೇವೆ ಮಾಡಿದರೂ ಕಮ್ಮಿ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗಾಗಿ ಅವರು ಟೋಪಿಯಿಂದಲ್ಲ ಇನ್ನೂ ಈ ಥರ ಇನ್ನೂ ಏನಾದರೂ ಕೊಟ್ಟು ಬರೋಲ್ಲ. ಮುಂದಿನ ಈ ವರ್ಷ ಬಂದಾಗ ನನ್ನ ಅನ್ನೋದಲ್ಲಿ ಕೋಟೆ ಅನ್ನುವಂಥ ತನಗೇನಂತ ಹೊಂದಿದ್ದರೆ ನನ್ನ ಕೇಳಿದವ್ರಿಗೆ ನಾನು ಸಹಾಯ ಮಾಡ್ತೇನೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನನಗೆ ಇವತ್ತೇನಪ್ಪ ಅಂದರೆ ನಾನು ಗೊಬ್ಬರಿಗೆ ಹೋಗಪ್ಪ ಅನ್ನೋ ಮಟ್ಟದಲ್ಲಿ ನನಗೆ 11 ಗಂಟೆಗೆ ಟೈಮ್ ಕೊಟ್ಟಾರೆ, ಇಲ್ಲೇ 11 ಆಯಿತು. ಹಾಗಾಗಿ ಕ್ಷಮಿಸ್ತೇನೆ ತಮ್ಮೆಲ್ಲರಿಗೆ, ತಮ್ಮ ಪರ್ಮಿಷನ್ ಕೇಳಿ. ಈಗ ಶಾಸಕರು ಮತ್ತು ನಮ್ಮ ಮಹೇಶ್ ಸಾರು ಮತ್ತು ನಮ್ಮ ಗಪ್ಪೂರ್ ಸಾವ್ಕಾರರು ಮತ್ತು ಮುಖಪ್ಪ ಕಟ್ಟಿಮನ್ ಸಾರು ಮತ್ತು ಗುರುಗಳಾಗಿರ್ತಕ್ಕಂಥ ಪಾಸ್ಟರ್ ಬಸವರಾಜ್ ಸಾರು ಅವರ ಒಂದು ನಾಯಕತ್ವದಲ್ಲಿ ನಿಮ್ಗೆಲ್ಲರಿಗೆ ಈ ಸಣ್ಣ ಒಂದು ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ನನ್ನ ಪೌರ ಕಾರ್ಮಿಕರಿಗೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖಪ್ಪ ಕಟ್ಟಿಮನ್ ಸರ್ ಅವರು ಒಂದೆರಡು ಮಾತಾಡ್ತಾರೆ, ತದನಂತರ ಸಾರು ಮುಗಿಸಿ ಮುಕ್ತಾಯ ಮಾಡ್ತಾರೆ. ಆಗಿರ್ಬೋದು, ವೃದ್ಧರಿಗಾಗಿರ್ಬೋದು, ಅನಾಥರಿಗಾಗಿರ್ಬೋದು, ಭಿಕ್ಷುಕರಾಗಿರ್ಬೋದು, ನಾನು ಅವರ ಸೇವೆಯನ್ನು ಕಂಡುಕೊಂಡಿದ್ದೇನೆ. ಇಡೀ ಮಾನವಿ ತಾಲೂಕಿನಲ್ಲಿ ಇವತ್ತು ಹನುಮಂತ ಇಡೀ ರಾಯಚೂರು ಜಿಲ್ಲೆಗೂ ಕೂಡ ಪಸರಿಸಿದ್ದಾರೆ. ಇವರು ವೆಲ್ಫೇರ್ ಟ್ರಸ್ಟ್ ಅಂತ ಮಾಡಿಕೊಂಡು ಇವತ್ತು ಅನೇಕ ಕಾರ್ಯಕ್ರಮ ಅಂದರೆ ಈಗ 4 ವರ್ಷದಿಂದ ಪಂಪ ಉದ್ಯಾನವನದಲ್ಲಿ ಪಂಪ ಒಂದು ಕಾಂಪ್ಲೆಕ್ಸ್ನಲ್ಲಿ ಕುಡಿಯುವ ನೀರಿನ ಒಟ್ಟಿಗೆಯನ್ನು ಸತತ 4 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅದು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಭಿಕ್ಷುಕರಿಗಾಗಿರ್ಬೋದು, ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಜಳಕ ಮಾಡಿಸಿ ಅವರಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟು ಹೊದಿಕೆಗಳನ್ನು ಕೊಟ್ಟು, ಅದೇ ರೀತಿಯಾಗಿ ಇದೇ ಈ ಒಂದು ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಹೆಸರಿಂದ ಇವತ್ತು ಎಲ್ಲರ ಒಂದು ಮನಸ್ಸನ್ನು ಗೆದ್ದು, ಮುಖ್ಯವಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಂಪಾಯ ಸಾವ್ಕಾರ್ ಅವರು ಬಹಳ ಮುತುವರ್ಜಿ ವಹಿಸಿ ಅವರಿಗೆ ಸಹಕಾರ ನೀಡಿ ಇಲ್ಲಿ ಗಾರ್ಡನ್ದಲ್ಲಿ ಇಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಒಳ್ಳೆಯ ಕಾರ್ಯಕ್ರಮಗಳಿಗೆ ಅವರನ್ನು ತೊಡಗ್ರಿ ಅಂತಕ್ಕಂಥ ಅಣಿ ಮಾಡಿ ಇವತ್ತು ಈ ಒಂದು ಟಪ್ಪಿಗೆ ವಿತರಿಸಿದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಮುಖ್ಯವಾಗಿ ಏನಂದರೆ, ಯಾರಾದರೂ ನಾವು ತೀರ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಬರೆದಿದ್ದಾರೆ, ಯಾವುದೋ ಒಂದು ಅಂತಿಮ ಯಾತ್ರೆ ಸ್ವಲ್ಪ ತಡ ಆಯಿತು, ಯಾರು ದೂರದಿಂದ ಊರಾಗಿದ್ದರು ಬಡವರಿಗೆ ಆ ಒಂದು ಏನು ಫ್ರಿಜ್ನಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥೆ ಇರೋದಿಲ್ಲ ಹಳ್ಳಿಯಲ್ಲಿ. ಇಲ್ಲೇ ಪಟ್ಟಣದಲ್ಲಿ ಕೂಡ ನಮಗೆ ಅನಾನುಕೂಲತೆಗಳಿರ್ತವೆ. ಎಲ್ಲಿ ಐಸ್ ತಂದು ಗೊಂಚಿಲೆ ಇಟ್ಟು ಕವಳೆ ಒಟ್ಟಿಟ್ಟು ನಾವು ಬಾಡಿನ ಇಟ್ಟದಂಥ ಸಂದರ್ಭ ನೋಡಿದ್ದೀವಿ. ಅಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಅಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದು ಬಹಳ
ಉಪಯುಕ್ತವಾಗಿರ್ತಕ್ಕಂಥದ್ದು, ಮುಖ್ಯವಾಗಿ ಎಲ್ಲರಿಗೂ ಅನುಕೂಲವಾಗ್ತಕ್ಕಂಥದ್ದು. ಮತ್ತು ಇಲ್ಲಿ ಸಾಕಷ್ಟು ಮಕ್ಕಳಿಗೆ ಕೂಡ ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ, ಬ್ಯಾಗ್ಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ. ನಾನು ಸಾಕಷ್ಟು ಜನ ಅವರ ಕಾರ್ಯ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಪೌರ ಕಾರ್ಮಿಕರು ಮಾಡ್ತಕ್ಕಂಥ ಈ ಒಂದು ಅಮೂಲ್ಯವಾದ ಸೇವೆ, ಈ ಅಮೋಘ ಸೇವೆಗೆ ನಾವು ಎಷ್ಟು ವರ್ಣನೆ ಮಾಡಿದ್ರೆ ಕಡಿಮೆ ಆಗ್ತದೆ. ಯಾಕಂತೇಳಿ ಎಲ್ಲರಿಗೂ ಅವ್ರೇನು ಕೆಲವು ಜನ ಅನ್ಕೊಳ್ಬೋದು, ನಿಮ್ಗೇನಪ್ಪ ಸಂಬಳ ಬರ್ತದೆ, ಅವ್ರೇನು ಸಂಬಳ ಕೊಡ್ತಾರ, ಅವ್ರೇನು ಪುಷಟ್ ಮಾಡ್ತಾರೇನು, ಅವ್ರಿಗೆ 30,000 40,000 ಸಂಬಳ ಅಂತ ಹೇಳಿ ಅವ್ರ ಬಗ್ಗೆ ಬಹಳಷ್ಟು ಹಗುರವಾಗಿ ಮಾತಾಡಿರ್ತಕ್ಕಂಥವ್ರು ನೋಡ್ತೀವಿ ನಾವು. ಅದೇ 30,000 40,000 ಸ್ಯಾಲ್ರಿ ಕೊಡ್ತಾರ, ನೋಡ ಮುಂಜಾನೆ ಎತ್ತಿಗೆ ಚರಂಡಿ ಸ್ವಚ್ಛತೆ ಮಾಡಿ ಮಾಡ್ತೀರಾ. ಇದು ಕೆಳವರ್ಗದವರು, ಶೋಷಣೆಗೊಳಪಟ್ಟಂತವರು, ಅವರು ಖುಷಿಯಾಗಿ ನಗುತ್ತಾ ಈ ದಿನನಿತ್ಯ ಏನು ಸ್ವಚ್ಛತೆ ಮಾಡುವಾಗ ಅವ್ರು ನಮ್ಮದೇ ಇದೆ, ಇದೇ ಕೆಲಸನೇ ನಮ್ಮ ಕಾಯಕ, ಇದರಿಂದಲೇ ನಮ್ಮ ಒಂದು ಬೆಳಮಕ್ಳು ನಡ್ರಿ, ಒಂದು ಬೆಳಮಕ್ ಕುಂದ್ರಲ್ಲಿ ಹೋಗ್ರಿ, ಹೆಣ್ಮಕ್ಳು ಒಂದಿಬ್ರು ಕುಂದ್ರಿ. ಹೋಗ್ರಂಗೆ ಒಂದಿಬ್ರು ಕುಂದ್ರಿ, ಹೋಗಂಗೆ ಈಗ ಬರ ನಾಗೇಶ ನೀನು. ಹಲೋ, ಈಗಾಗಲೇ ಪೌರ ಕಾರ್ಮಿಕರಿಗೆ ಟೋಪಿ ವಿತರಿಸಿರ್ತಕ್ಕಂಥ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಿ ಅಂಬಯ್ಯನಾಯಕ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಪೌರ ಕಾರ್ಮಿಕರು ಮಾಡ್ತಕ್ಕಂಥ ಈ ಒಂದು ಅಮೂಲ್ಯವಾದ ಸೇವೆ, ಈ ಅಮೋಘ ಸೇವೆಗೆ ನಾವು ಎಷ್ಟು ವರ್ಣನೆ ಮಾಡಿದ್ರೆ ಕಡಿಮೆ ಆಗ್ತದೆ. ಯಾಕಂತೇಳಿ ಎಲ್ಲರಿಗೂ ಅವ್ರೇನು ಕೆಲವು ಜನ ಅನ್ಕೊಳ್ಬೋದು, ನಿಮ್ಗೇನಪ್ಪ ಸಂಬಳ ಬರ್ತದೆ, ಅವ್ರೇನು ಸಂಬಳ ಕೊಡ್ತಾರ, ಅವ್ರೇನು ಪುಷಟ್ ಮಾಡ್ತಾರೇನು, ಅವ್ರಿಗೆ 30,000 40,000 ಸಂಬಳ ಅಂತ ಹೇಳಿ ಅವ್ರ ಬಗ್ಗೆ ಬಹಳಷ್ಟು ಹಗುರವಾಗಿ ಮಾತಾಡಿರ್ತಕ್ಕಂಥವ್ರು ನೋಡ್ತೀವಿ ನಾವು. ಅದೇ 30,000 40,000 ಸ್ಯಾಲ್ರಿ ಕೊಡ್ತಾರ, ನೋಡ ಮುಂಜಾನೆ ಎತ್ತಿಗೆ ಚರಂಡಿ ಸ್ವಚ್ಛತೆ ಮಾಡಿ ಮಾಡ್ತೀರಾ. ಇದು ಕೆಳವರ್ಗದವರು, ಶೋಷಣೆಗೊಳಪಟ್ಟಂತವರು, ಅವರು ಖುಷಿಯಾಗಿ ನಗುತ್ತಾ ಈ ದಿನನಿತ್ಯ ಏನು ಸ್ವಚ್ಛತೆ ಮಾಡುವಾಗ ಅವ್ರು ನಮ್ಮದೇ ಇದೆ, ಇದೇ ಕೆಲಸನೇ ನಮ್ಮ ಕಾಯಕ, ಇದರಿಂದಲೇ ನಮಗೆ ಬಹಳ ತೃಪ್ತಿ, ನೆಮ್ಮದಿ ಅಂತಕ್ಕಂಥ ಭಾವನೆ ಇರ್ತಕ್ಕಂಥದ್ದು ಬಹಳ ಸಂತೋಷ. ಈಗಾಗಲೇ ಹೇಳಿದ್ರೆ ನಮ್ಮ ಶಾಸಕರು ಅಂಬಾಯಿ ಸಾವ್ಕಾರರು ಮುಂದಿನ ದಿನಗಳಲ್ಲಿ ಹನುಮಂತಕೋಟೆ ಅವರು ಏನೇ ಕಾರ್ಯಗಳು ಮಾಡಲಿ ಅವ್ರಿಗೆ ನಾವು ಸಹಕಾರ ಮತ್ತು ಅವ್ರ ಜೊತೆಗೆ ನಿಲ್ತೀವಿ ಅಂದಾಗ ನನ್ನ ಬಹಳ ಇನ್ನೂ ಆನೆಯಷ್ಟು ಶಕ್ತಿ ಬಂದಿದೆ. ನಾನು ದಿನನಿತ್ಯ ಸೇವೆಗಳು ಮಾಡ್ತೀನಿ. ದಿನನಿತ್ಯ ಸೇವೆ ಯಾಕೆ ಮಾಡ್ತೀನಿ ಅಂದ್ರೆ, ಇವತ್ತು ಎಷ್ಟೋ ಜನರು ಅನಾಥರು, ಅಂಗವಿಕಲರು, ವಯೋವೃದ್ಧರು, ಮಕ್ಕಳ ಸಲವಲಾದ ಬೀದಿಗೆ ಬರ್ತಕ್ಕಂಥವ್ರನ್ನ ನಾನು ಇವತ್ತು ನನ್ನ ಕೈಲಾದಷ್ಟು ಎಲ್ಲ ನಾನು ತಿನ್ನದೆ ಯಾರೋ ಅವ್ರ ಹತ್ರ ಇವ್ರ ಹತ್ರ ಕಾಡಿ ಬೇಡಿ ತಂದು ಇಂಥವ್ರಿಗೆ ದಾನ ಧರ್ಮ ಮಾಡ್ತಾ ಇದ್ದೀನಿ ಸಹೋದರರೇ. ನನಗೆ ಬಹಳ ಸಂತೋಷ ಆಗಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತೀನಿ. ತಾವು ಹೃದಯದಿಂದ ಸಹಾಯ ಸಹಕಾರ ಮಾಡಿದ್ರು ಸಂತೋಷ, ಮಾಡದಿದ್ರು ತಮ್ಮ ನಾಯಕತ್ವದಲ್ಲಿ ಮಾನ್ವಿಯಲ್ಲಿ ಇಡೀ ರಾಜ್ಯ ಕರ್ನಾಟಕನೇ ನೋಡಬೇಕು. ಮಾನ್ವಿ ತಾಲೂಕಿನಲ್ಲಿ ಏನಪ್ಪಾ ಇದು ಎಂತ ಕಾರ್ಯಗಳನ್ನ ಕೈಗೊಂಡು ಕಾರ್ಯಗಳನ್ನ ಶಾಸಕರ ಮೂಲಕ ಮಾಡ್ತಾರಂತ ಅವರೆಲ್ಲರೂ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳನ್ನ ಎದುರು ನೋಡುವಂತ ಕಾರ್ಯಕ್ರಮಗಳು ನಾನು ಹಮ್ಮಿಕೊಳ್ತೀನಿ ಸಹೋದರರೇ. ಹಾಗಾಗಿ ಈ ಒಂದು ಚಿಕ್ಕ ಸನ್ಮಾನ ತಮಗೆ ನಾನು ಮಾಡ್ತೀನಿ. ತಾವು ಹೃದಯಪೂರ್ವಕವಾಗಿ ಸನ್ಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.
ಕಳಿಸಿ ರಾಜ್ಯಾದ್ಯಂತ ತಿರುಗಿಸ್ತಾರೆ ಸಮಾಜ ಸೇವೆ ಮಾಡ್ಕೊಂತಾರೆ. ಒಂದು ವಿಭಿನ್ನ ಒಂದು 100 ಶಾಲೆ ಮಕ್ಕಳಿಗೆ ಈ ಥರ ಕೊಟ್ಟ ಸರ್. ಪಾಟ್ ಚೀಲ, ಅಂಕ್ಲಿಪ್ಪು, ನೋಟ್ಬುಕ್ಕು ಇವೆಲ್ಲ ಕೊಟ್ಟ ಸರ್. ಈ ಥರ ಸಣ್ಣ ನೋಡ್ರಿ ಮಕ್ಕಳಿಗೆ 1ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳು ಒಂದು 50 ಶಾಲೆ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಕರುಣೆ ಸೇವೆ ಭಾಳ ಮಾಡ್ತೀನಿ ಸರ್. ನೀವು ಅಂಥದ್ದು ಆಶೀರ್ವಾದ ಸರ್ ಇನ್ನೂ ಜಗ್ಗೆ ಮಾಡ್ತೀನಿ ನಾನು ಕೆಲಸಗಳು ಮಾಡ್ಕೊಂತ